ಡಿಗ್ರಿಲಿ 39% ಮಾರ್ಕ್ಸ್ ತಗೊಂಡಿರೋ ಒಬ್ಬ ಸಾಧಾರಣ ಹುಡುಗ, ಅವನಿಗೆ ಸೇಲ್ಸ್ ನಲ್ಲಿ ಕೆಲಸ ಸಿಗುತ್ತೆ. ಆದ್ರೆ ಆ ಕಂಪನಿಯಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ಬರೇ ಲಂಚ, ಮೋಸ. ನಿಯತ್ತಾಗಿದ್ದ ನಾಯಕಂಗೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಆಗ ಅದೇ ಆಫೀಸ್ನ ಸಂಪನ್ಮೂಲಗಳನ್ನ ಬಳಸಿ ಆ ಕಂಪನಿಗೆ ಗೊತ್ತಾಗದ ಹಾಗೆ ರಾಕೆಟ್ ಸೇಲ್ಸ್ ಕಾರ್ಪೊರೇಷನ್ ಅನ್ನೋ ತನ್ನದೇ ಒಂದು ಹೊಸ ಕಂಪನಿಯನ್ನೇ ಶುರು ಮಾಡ್ಬಿಡ್ತಾನೆ ಈ ಹುಡುಗ. ಆದ್ರೆ ಇವಂದೊಂದು ರೂಲ್ಸ್ ಇದೆ, ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ. ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡೋದಕ್ಕೆ ನಿಜವಾಗ್ಲೂ ಆಗತ್ತಾ? ಇವನು ಶುರು ಮಾಡಿದಾಗ ಎದುರಿಸೋ ಸಮಸ್ಯೆಗಳು ಏನು ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬೇಕು. ಇದು ಡೇ 32 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ರಾಕೆಟ್ ಸಿಂಗ್, ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್. ಈ ಸಿನಿಮಾನ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. 2009 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಬಾಕ್ಸ್ ಆಫೀಸ್ ನಲ್ಲಿ ಅಂತ ದೊಡ್ಡ ಸಕ್ಸಸ್ ಏನು ಕಾಣೋದಿಲ್ಲ. ಸಿನಿಮಾನ ರಿಯಲಿಸ್ಟಿಕ್ ಆಗಿ ಕಟ್ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಬರ್ತಿದ್ದ ಸಿನಿಮಾಗಳ ಹಾಗೆ ಹೀರೋ ಹೀರೋಯಿನ್ ನಡುವೆ ಡ್ಯೂಯೆಟ್ ಹಾಡುಗಳಿಲ್ಲ, ಫಾರಿನ್ ಲೊಕೇಶನ್ ನಲ್ಲಿ ಶೂಟ್ ಮಾಡಿಲ್ಲ. ಸಿನಿಮಾದ ಲೈಟಿಂಗ್ ಅನ್ನ ಕೂಡ ಒಂದು ರಿಯಲ್ ಆಫೀಸ್ ಆಂಬಿಯನ್ಸ್ ಹೇಗಿರುತ್ತೋ ಹಾಗೆ ಕಟ್ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬರೋ ಎಲ್ಲಾ ಪ್ರಮುಖ ಪಾತ್ರಗಳನ್ನು ಅದ್ಭುತವಾಗಿ ಪೋಣಿಸಿ ಬರ್ದಿದ್ದಾರೆ. ಸಿನಿಮಾ ಮುಗಿದ ನಂತರನೂ ಆ ಪಾತ್ರಗಳು ನಮ್ಗೆ ಕಾಡುತ್ತೆ. ಸುಮಾರು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ. ಅದರಲ್ಲೂ ಬಿಸ್ನೆಸ್ ಅಂದ್ರೆ ನಂಬರ್ಸ್ ಅಲ್ಲ, ಮನುಷ್ಯರು ಅನ್ನೋ ಈ ಮಾತು ತುಂಬಾನೇ ಕಾಡುತ್ತೆ. ಆ ಸಮಯಕ್ಕೆ ಸಕ್ಸಸ್ ಕಾಣದ ಈ ಸಿನಿಮಾ ಇವತ್ತು ಅಂಡರ್ ರೇಟೆಡ್ ಜಮ್. ಈ ಸಿನಿಮಾನ ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡದೆ ಇರೋರು ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ನೋಡಿ. ನಾನು ಬರೆದು ನಿರ್ದೇಶನ ಮಾಡಿರೋ ವಿಡಿಯೋ ಅನ್ನೋ ಸಿನಿಮಾ ಆದಷ್ಟು ಬೇಗ ಬೆಳ್ಳಿತೆರೆಗೆ ಬರ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತೀನಿ, ನಿಮ್ಮ ಬೆಂಬಲ ಇರಲಿ.